ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಬನ್ನಂಜೆ ಗೋವಿಂದಾಚಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪುತ್ರಿ ವೀಣಾ ಬನ್ನಂಜೆ ಕೂಡ ಸಾಕಷ್ಟು ಮಾತನಾಡಿದರು. ಅವರು 90ನೇ ವರ್ಷದ ವರ್ಧಂತಿ ಕೂಡ ಈಗ ನಡೀತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವರ ಮತ್ತೊಬ್ಬ ಶಿಷ್ಯರಾಗಿರ್ತಕ್ಕಂಥವ್ರು, ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿ ಕೂಡ ಹೌದು, ಅವರು ಪ್ರೊಫೆಸರ್ ಕೂಡ ಹೌದು, ಸಾಕಷ್ಟು ಪುಸ್ತಕಗಳನ್ನು ಬರೆದಿರೋಂಥ ಸಾಹಿತಿ ಕೂಡ ಹೌದು. ಒಂದೆರಡು ಸಾಧನೆಗಳನ್ನ ಹೇಳ್ತಾ ಹೋಗೋದಾದರೆ ನನಗೆ 1 ಗಂಟೆ ಕೂಡ ಸಾಲೋದಿಲ್ಲ. ಅಂಥ ಮಲ್ಲೇಪುರಂ ಜಿ ವೆಂಕಟೇಶ್ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಸ್ವಾಗತ ನಿಮಗೆ. ನಮಸ್ಕಾರ. ಮತ್ತು ಹೇಗಿದ್ದೀರಿ? ಓಹೋ, ಚೆನ್ನಾಗಿದ್ದೀನಿ. ಒಂದು ಕಡೆ ಗುರು ಸೇವೆ, ಇನ್ನೊಂದು ಕಡೆ ಸಾಹಿತ್ಯ ಸೇವೆ ಹೇಗೆ ನಡೀತಾ ಇದೆ ಅಂತ? ನನಗೆ ಅವರು ಆಚಾರ್ಯರು, ಜೊತೆಗೆ ಹಿರಿಯ ಸ್ನೇಹಿತರು ಮತ್ತು ಅವರ ಮನೆಯ ಒಬ್ಬ ಸದಸ್ಯ. ನನಗೆ ಬೇರೆ ಬೇರೆ ಮುಖಗಳಿವೆ ಅವ್ರ ಜೊತೆಗೆ. ಆ ಮುಖಗಳಲ್ಲಿ ವೀಣಾ ಅನೇಕ ಸರಿ ಹೇಳೋದೇನೆಂದರೆ, ಅಪ್ಪ ಇಲ್ಲ ಆದರೆ ನೀವಿದ್ದೀರಿ ಅಂತ. ಅಪ್ಪ ಒಳಗಡೆ ಇದ್ದಾರೆ, ನಮ್ಮ ಕಣ್ಮುಂದೆ ನೀವಿದ್ದೀರಿ ಅಂತಲೂ ಹೇಳ್ತಾಯಿದ್ರು. ಹಾಗಾಗಿ ಗೋವಿಂದಾಚಾರ್ಯರ ಬಗ್ಗೆ, ಆಚಾರ್ಯ ಬನ್ನಂಜೆಯವ್ರ ಬಗ್ಗೆ ನನಗೊಂದು ರೀತಿ ಗುರುಭಾವ ಉಂಟು, ಸ್ನೇಹ ಭಾವ ಉಂಟು. ಅವ್ರ ಮನೆಯ ಒಬ್ಬ ಬಂಧು ಅನ್ನುವಂಥ ಒಂದು ನೆಮ್ಮದಿ ಮತ್ತು ಒಂದು ವಿಶೇಷತೆ ಉಂಟು ನನಗೆ. ನಿಮ್ಮ ಬದುಕನ್ನು ನೋಡ್ತಾ ಬರೋದಾದರೆ ಸಾಕಷ್ಟು ಒಂದು ಸಾಧನೆ ಅನ್ನೋದಕ್ಕಿಂತ ಅನುಭವ ವಿಚಿತ್ರವಾದ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಅನುಭವವನ್ನು ಪಡೆದುಕೊಂಡು ಬಂದಂಥವ್ರು. ಒಂದು ಕಡೆ ಅಕಾಡೆಮಿಕ್ ಅನುಭವ ಇದೆ, ಇನ್ನೊಂದು ಕಡೆ ಸಾಹಿತ್ಯಾತ್ಮಕವಾದಂಥ ಅನುಭವ, ಮತ್ತೊಂದು ಕಡೆ ಈ ಥರ ಸ್ಪಿರಿಚುವಲ್ ಥಾಟು ಮತ್ತು ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಅನುಭವ. ಇವುಗಳನ್ನೆಲ್ಲ ನೋಡಿದಾಗ ಮಲ್ಲೇಪುರಂ ಜಿ ವೆಂಕಟೇಶ್ ಅಂದರೆ ಯಾರು ಅಂತ ಅನಿಸುತ್ತೆ? ನನಗೆ ಒಂದು ಬಹುಮುಖ್ಯತ್ವ ನನಗೆ ಯಾವಾಗಲೂ ಮೊದಲಿಂದ ಇರೋದು. ಏಕೆಂದರೆ ನನಗೆ ನಾನು ಸಾಹಿತ್ಯ ವಿದ್ಯಾರ್ಥಿ ಆದ್ರೂ ನನ್ನೊಳಗಡೆ ಒಬ್ಬ ಅಧ್ಯಾತ್ಮದ ಒಂದು ಚೈತನ್ಯ ಇದೆ, ಒಂದು ಜೀವ ಇದೆ, ಒಂದು ಸಾಕ್ಷಿ ಪ್ರಜ್ಞೆ ಅನ್ನೋದು ಒಂದು ಒಳಗಡೆ ಇರುತ್ತೆ. ಅದ್ರ ಜೊತೆಗೆ ನನಗೆ ಸಂಗೀತ, ಚಿತ್ರಕಲೆ, ಶಾಸ್ತ್ರ ಸಾಹಿತ್ಯ, ಭಾಷೆ, ಹೀಗೆ ನಾನಾ ಮುಖಗಳಲ್ಲಿ ನನಗೆ ತುಂಬ ಆಸಕ್ತಿ ಮತ್ತು ಅವುಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರೋದು. ನಾನು ಮೊದಲು ಸಂಗೀತಕಾರನಾಗಬೇಕು ಅಂತ ನನಗೆ ಮೊದಲು ಆಸೆ ಇತ್ತು. ಬಾಲಮುರಳಿ ಕೃಷ್ಣ ಅವರ ಫ್ಯಾನ್ ನಾನು. ನಂತರದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಚಿಂತನಪಳ್ಳಿ ರಾಮಚಂದ್ರಾಯರ ವಿದ್ಯಾರ್ಥಿಯಾಗಿ ಒಂದು 5 ವರ್ಷಗಳ ಕಾಲ ಅವರಲ್ಲಿ ನಾನು ಶಿಷ್ಯತ್ವ ವಹಿಸಿ ಸಂಗೀತ ಅಧ್ಯಯನ ಮಾಡಿದವನು. ಆದರೆ ಕೊನೆಗೆ ಅನಿಸ್ತು, ಇದರಲ್ಲಿ ಸಂಗೀತದಲ್ಲಿ ತುಂಬ ಜನ ಭಾಳ ದೊಡ್ಡ ದೊಡ್ಡವರು, ಮಾರುತಿಪುರ ವಿಶ್ವನಾಥ್ ಅಯ್ಯರ್, ಶಮ್ಮಗುಡಿ ಶ್ರೀನಿವಾಸ ಅಯ್ಯರ್, ಬಾಲಮುರಳಿ, ಇವ್ರನ್ನೆಲ್ಲ ಕೇಳಿದ ಮೇಲೆ ನಾನು ಆ ಮಟ್ಟಕ್ಕೆ ಇರೋಕ್ಕಾಗತ್ತ ಅಂಥೇಳಿ ಕೈ ಬಿಟ್ಟು ಸುಮ್ಮನೆ ಆಗೋದು, ಸಂಗೀತ ಬೇಡ ಅಂತ. ಆಮೇಲೆ ಸಂಶೋಧನೆ ಕಡೆಗೆ ತಿರುಗಿದ್ದು. ಶಂಭಾ ಜೋಶಿ ಅವರ ಸಂಪರ್ಕ ಬೆಳೆದು ನಾನು ಉತ್ತರ ಕರ್ನಾಟಕದ ಶಂಭಾ ಜೋಶಿ, ಬೆಟಗಿ ಕೃಷಿ ಶರ್ಮರು, ವರದರಾಜ ಹುಯಿಲ್ಗೋಳ, ರಾಯ ಧಾರವಾಡ್ಕರ್ ಅವ್ರ ಜೊತೆಗೆ ಸಂಪರ್ಕ ಬೆಳೆಸಿ ಅದು ಬೆಳೆದವನು. ಮುಂದೆ ಅದು ಚಿದಾನಮೂರ್ತಿಗಳು, ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಹೀಗೆ ಒಂದು ಸಂಶೋಧನಾ ಜಗತ್ತಿನ ಕಡೆ ಹೊರಟು ಮತ್ತೆ ಅಲ್ಲಿಂದ ನಾನು ಒಂದು ಸ್ವಲ್ಪ ಈ ಅಧ್ಯಾತ್ಮದ ಜಗತ್ತೇನಿದೆಯೋ ಅದರ ಕಡೆ ಬಂದವನು. ನನಗೆ ಉಪನಿಷತ್ತುಗಳ ಅಧ್ಯಯನ ಇತ್ಯಾದಿಗಳು ನಡೆದ ಮೇಲೆ ಹೀಗೆ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾ ಇರೋ ಕಾಲದಲ್ಲಿ ನಾನು ಬನ್ನಂಜೆಯವರ ಸಂಪರ್ಕಕ್ಕೆ ಬಂದವನು. ಬನ್ನಂಜೆಯವರು ಅವರು ನ್ಯಾಯಶಾಸ್ತ್ರ ಓದಿ ಅದೆಲ್ಲ ಬಿಟ್ಟು ಅಧ್ಯಾತ್ಮದ ಕಡೆ ಬಂದ ಕಾಲ, ವೇದಾಂತದ ಕಡೆ ಬಂದ ಕಾಲ ಅದು. ಅವರು ವೇದಾಂತಕ್ಕೆ ಬಂದು ಸಾಮಾನ್ಯ ರೀತಿಯ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಿರುವಾಗ ನಾನು ಈ ವೇದಾಂತದ ಮುಖದಿಂದ ಅವ್ರ ಜೊತೆ ಬಂದು ಸೇರಿಕೊಂಡವನು. ಹಾಗಾಗಿ ಈಗ ನನಗೂ ಬನ್ನಂಜೆಯವರಿಗೂ ಸಾಮೀಪ್ಯ ಬರೋದಕ್ಕೆ ಮೂಲ ಕಾರಣವಾದದ್ದು ವೇದಾಂತವೇ. ಸೊ ಒಂದು ಅಲ್ಟಿಮೇಟ್ ವೇದಾಂತ ಏನಿದೆಯಲ್ಲ, ಅದು ಅಧ್ಯಾತ್ಮ ವಿದ್ಯಾನಾಮ ಅಂತ ಅನ್ನೋದು ಅದರ ಒಳಗಿನ ಒಂದು ಗುಟ್ಟದು. ಆ ಗುಟ್ಟನ್ನು ನನಗೆ ತೆರೆ ತೋರಿಸಿದವರು ಬನ್ನಂಜೆಯವರು. ಪ್ರಸ್ತುತ ಸನ್ನಿವೇಶದಲ್ಲೂ ಕೂಡ ಯಾಕೆ ಅಷ್ಟು ಮಹತ್ವದ ಅನಿಸುತ್ತೆ ಉಪನಿಷತ್ತುಗಳು? ಉಪನಿಷತ್ತುಗಳು ಈ ಕಾಲಕ್ಕೆ ಭಾಳ ಮುಖ್ಯವಾದದ್ದು ಕಾರಣ ಏನು ಅಂತಂದರೆ, ಉಪನಿಷತ್ತುಗಳು ಯಾವುದೇ ಒಂದು ಅಂದರೆ ಅಲ್ಪಸ್ಥಿತಿಯನ್ನು, ಅಲ್ಪತ್ವವನ್ನು ಕುರಿತು ಎಲ್ಲೂ ಮಾತಾಡೋಲ್ಲ. ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅನ್ನೋದು ಅದರ ಘೋಷವಾಕ್ಯ. ಅಂದರೆ ಅಲ್ಪದಲ್ಲಿ ಸುಖ ಇಲ್ಲಪ್ಪ, ದೊಡ್ಡದರಲ್ಲಿ ಸುಖ ಇದೆ ಅಂತ. ದೊಡ್ಡದನ್ನು ಹಿಡಿಬೇಕಾದ್ರೆ ನಾವು ದೊಡ್ಡವರಾಗಬೇಕಲ್ಲ. ದೊಡ್ಡಪ್ಪ ಆಗಬೇಕಾದ್ರೆ ಸಣ್ಣಪ್ಪನಿಂದ ದೊಡ್ಡಪ್ಪ ಬಂದು ಚಿಕ್ಕಪ್ಪನಿಂದ ದೊಡ್ಡಪ್ಪ ಬರಬೇಕಾದ್ರೆ ನಾವು ಉಪನಿಷತ್ತುಗಳನ್ನು ಆರಾಧನೆ ಮಾಡಬೇಕು ಅಂತ. ಈ ಜೀವ, ಜಗತ್ತು, ಈಶ್ವರ, ಈ 3 ತೃಪ್ತಿ ತತ್ವವನ್ನು ಉಪನಿಷತ್ತು ಹೇಳ್ತಿದ್ದು. ನಾನು ಈ ಜಗತ್ತಿಗೆ ಬಂದಮೇಲೆ ನಾನು ಹೇಗೆ ಬದುಕಬೇಕು,
ಇನ್ನೊಬ್ಬರ ಜೊತೆ ಬದುಕುವಾಗ ಸಹಬಾಳ್ವೆ ಹೇಗಿರಬೇಕು, ವ್ಯಕ್ತಿಗಳ ಜೊತೆಗೆ ನಮ್ಮ ಕರ್ತವ್ಯ ಏನು, ನಮ್ಮ ಕೌಟುಂಬಿಕ ಧರ್ಮದ ದೃಷ್ಟಿಯಿಂದ ಕುಟುಂಬದ ನಿರ್ವಹಣೆ ಮತ್ತು ಕುಟುಂಬದ ಒಳಗಡೆ ನಾನು ಹೇಗೆ ಬದುಕಬೇಕು, ಅಂದರೆ ಬದುಕುವ ಮಾರ್ಗ ಇದೆಯಲ್ಲ, ಜೀವನದ ಮಾರ್ಗ ಅಥವಾ ಬದುಕುವ ಮಾರ್ಗ ಯಾವುದು ಅಂತ ಭಾಳ ಸೂಕ್ಷ್ಮವಾಗಿ ತೋರಿಸ್ಕೊಡೋದು ಉಪನಿಷತ್ತೆ. ಬರೀ ಬದುಕಾಗಿ ಬದುಕಲ್ಲ, ಬದುಕಿಗಿಂತ ಭಿನ್ನವಾದ ನಿನ್ನೊಳಗಡೆ ಏನೋ ಒಂದು ಶಕ್ತಿ ಇರುತ್ತೆ, ನಿನ್ನೊಳಗಡೆ ಏನೊಂದು ಚೈತನ್ಯ ಇರುತ್ತೆ, ಆ ಚೈತನ್ಯನ ವಿಕಾಸ ಮಾಡ್ಕೊ ಅಂತ ಹೇಳುತ್ತೆ. ಆ ಚೈತನ್ಯ ವಿಕಾಸ ಆದಂತೆಲ್ಲ ನಿಮಗೆ ಇಡೀ ಏನು ಹೇಳಬೇಕು ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅನ್ಬೋದು, ಅಥವಾ ವಸುಧೈವ ಕುಟುಂಬಕಂ ಅಂತ ಯಾವ ಕೀಲಿ ಮಾತುಗಳಿವೆಯೋ ಆ ಕೀಲಿ ಮಾತುಗಳಿಗೆ ಉದಾಹರಣೆ ಯಾವುದದು ಉಪನಿಷತ್ತು ಅಂತ. ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಉಪ ಅಂದರೆ ಸಮೀಪ ಅಂತ ಮಾತ್ರ ಅರ್ಥ ಅಲ್ಲ. ಬನ್ನಂಜೆಯವರು ಒಂದು ಕಡೆ ಹೇಳೋದು ಉಪ ಅಂದರೆ ಉಪರಿ ಅಂತ, ಮೇಲಕ್ಕೆ ಅಂತ, ಮೇಲಕ್ಕೆ ಎತ್ಕೊಂಡು ಕರ್ಕೊಂಡು ಹೋಗೋದು ಅಂತ. ನೀವು ಮೇಲ್ಮೇಲಕ್ಕೆ ಹೋದಂತೆ ನಿಮಗೆ ನೋಡಿ ಗುಡಿಗಳಿರೋದೆಲ್ಲ ಮೇಲ್ಗಡೆ, ಅದು ತಳದಲ್ಲಿ ಯಾವತ್ತೂ ಇರೋಲ್ಲ. ನೀವು ಮೇಲಕ್ಕೆ ಹೋದಂತೆ ನಿಮಗೆ ಪ್ರಕೃತಿ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಬೆಳೆಯುತ್ತೆ, ಒಂದು ವಿಶಿಷ್ಟವಾದಂಥ ಒಂದು ಅನುಭೂತಿ ನಿಮಗುಂಟಾಗುತ್ತೆ, ಒಂದು ನೆಮ್ಮದಿ ಬರುತ್ತೆ. ನಿಮಗೊಂದು ವಿಶಿಷ್ಟವಾದ ಅನುಭವ ಆಗಬೇಕಾದ್ರೆ ನೀವು ಮೇಲಕ್ಕೆ ಏರಬೇಕು ಅಂತ. ಆ ಮೇಲಕ್ಕೆ ಏರೋದಕ್ಕೆ ಬೇಕಾಗುವ ಸಲಕರಣೆಗಳನ್ನು, ಸಾಧನೆಗಳನ್ನು, ಉಪಾಯಗಳನ್ನು ಹೇಳ್ಕೊಡೋದು ಉಪನಿಷತ್ತು. ಹಾಗಾಗಿ ನನಗೆ ಈ ಅಂಶವನ್ನು ನಾನು ತಿಳಿತಾ ಹೋದಂತೆಲ್ಲ ಬನ್ನಂಜೆಯವ್ರಿಗೆ ನಾನು ಸಮೀಪ ಆದೆ ನಾನು. ಮತ್ತು ಬನ್ನಂಜೆಯವರಿಗಿಂತ ಮುಂಚೆ ಪ್ರೊಫೆಸರ್ ಸಾಕು ರಾಮಚಂದ್ರ ಇವ್ರ ಜೊತೆಗೆ ನನ್ನ ಸಂಪರ್ಕ ತುಂಬ ಇದ್ದಿದ್ದು. ನಂತರದಲ್ಲಿ ಅವರು ದೇಹ ಬಿಟ್ಟ ಮೇಲೆ ನನಗೆ ಅತಿ ಹೆಚ್ಚಾಗಿ ಸಂಪರ್ಕ ಬಂದಿದ್ದು ಬನ್ನಂಜೆಯವ್ರ ಜೊತೆನೇ. ಅವರ ತಲ್ವಕಾರೋಪನಿಷತ್ತನ್ನು ಓದದ ಮೇಲೆ ಅನಿಸಿದ್ದೇನು ಅಂದರೆ ಇದು ಅಸಾಮಾನ್ಯವಾದ ಒಂದು ಪ್ರತಿಭೆ. ಇದು ಉಪನಿಷತ್ತುಗಳನ್ನು ಈ ಕಾಲಕ್ಕೆ ಅಗತ್ಯ ಇದೆ ಅಂತ ಅನ್ನೋದನ್ನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆಯವರು ಹೇಳಿದ್ದಾರೆ. ಉದಾಹರಣೆಗೆ R.D. ರಾನಡೆ ಅಂತ ಗುರುದೇವ್ ರಾನಡೆಯವರು ಅವರು ಉಪನಿಷತ್ತನ್ನು ರಹಸ್ಯ ಅಂತ ಕುರಿತು ಬರೆದಾಗ ಅದರಲ್ಲಿ ಉಪನಿಷತ್ತುಗಳು ಎಷ್ಟು ಮಹತ್ವದ್ದು ಅಂತ ಅನ್ನೋದು ಗೊತ್ತೇ ಇದೆ. ಆಮೇಲೆ ಈಗ ರಾಮಕೃಷ್ಣಾಶ್ರಮ ಇರ್ಬೋದು, ಅಲ್ಲೆಲ್ಲ ಉಪನಿಷತ್ತುಗಳನ್ನು ಆಧಾರ ಮಾಡಿಕೊಂಡೇನೆ. ಆಚಾರ್ಯ ಶಂಕರ ಭಗವತ್ಪಾದರು ಉಪನಿಷತ್ತಿನ ಆಧಾರದ ಮೇಲೆ ನಾನು ಎಲ್ಲ ವಿಷಯ ಹೇಳ್ತೀನಿ ಹೊರತು ನನ್ನದೇನಿಲ್ಲ, ಉಪನಿಷತ್ತಿನಲ್ಲಿ ಹೇಳಿರೋದನ್ನು ನಾನು ಬಿಚ್ಚಳಿಸ್ತೀನಿ ಅಂತ. ಇದು ಉಪನಿಷತ್ತುಗಳಿಗಿರುವ ಮಹತ್ವ ಅಂತ. ಮತ್ತು ಇವತ್ತು ಉಪನಿಷತ್ತನ್ನು ತಿಳ್ಕೊಂಡ್ರೆ ಅವನು ಯಾರು ಉಪನಿಷತ್ತುಗಳನ್ನು ಆರಾಧನೆ ಮಾಡ್ತಾನೋ, ಉಪನಿಷತ್ತಿನ ಮೂಲಕ ಅವನು ಮೇಲಕ್ಕೆ ಒಂದು ಹೊಸ ಪ್ರಪಂಚವನ್ನು ಕಾಣ್ತಾನೋ, ಆ ಹೊಸ ಪ್ರಪಂಚ ಕಾಣಬೇಕಾದ್ರೆ ಅದರೊಳಗೆ ಈಶವಾಸ್ಯವಿದಂ ಸರ್ವಂ. ಅಪ್ಪ ಈ ಇಡೀ ಜಗತ್ತನ್ನೆಲ್ಲ ಆವರಿಸ್ಕೊಂಡ್ರನ್ನ ಯಾರು? ಈಶ್ವರನ ಎಲ್ಲವೂ ಆವರಿಸ್ಕೊಂಡಿದ್ದಾನೆ, ಈ ಇಡೀ ಜಗತ್ತನ್ನೇ ಆವರಿಸ್ಕೊಂಡಿದ್ದಾನೆ. ಹೀಗೆ ಆವರಿಸ್ಕೊಂಡಿರುವ ಈ ಈಶ್ವರ ತತ್ವವನ್ನು ಉಪಾಸನೆ ಮಾಡೋದು ಧರ್ಮ. ಈ ಉಪಾಸನೆ ಮಾಡ್ತಾ ಇದ್ದಂತೆಲ್ಲ ನಮ್ಮ ಸಣ್ಣ ಪುಟ್ಟ ಏನೇನೋ ಸಣ್ಣತನ ಇರುತ್ತಲ್ಲ, ಅಥವಾ ಯಾವುದನ್ನು ಜಾತಿ ಅಂತ ಹೇಳ್ತೀವಿ, ಮತ ಅಂತ ಹೇಳ್ತೀವಿ, ಬೇರೆ ಬೇರೆ ರೀತಿಯ ಯಾವುದನ್ನು ನಾವು ಇವತ್ತು ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತೀವೋ ಆ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗಿ ನೀವು ಪಾಸಿಟಿವ್ ಫೀಲಿಂಗ್ಸ್ಗೆ ಬರಬೇಕು ಅಂದರೆ ಉಪನಿಷತ್ತುಗಳನ್ನು ಹಿಡಿದ್ರೆ ನಮ್ಮ ಆವಾಗ ಪಾಸಿಟಿವ್ ಆ್ಯಟಿಟ್ಯೂಡ್ ಬರುತ್ತೆ. ಆಗ ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುವಾಗ ಸಮಾಜ ಜೊತೆಗೆ ನನ್ನ ಇದೇನು ಅಂತ ಆವಾಗ ಈ ಕೊಳ್ಳುಬಾಕ ಸಂಸ್ಕೃತಿ ಅಂತ ಇವತ್ತೇನು ಹೇಳ್ತಾ ಇದೆಯಲ್ಲ ಹೊಸ ಪರಿಭಾಷೆಯಲ್ಲಿ ನೋಡಿ, ಆ ಕೊಳ್ಳುಬಾಕ ಸಂಸ್ಕೃತಿ ನಮಗೆ ಇಲ್ಲವಾಗುತ್ತೆ. ಇನ್ನೊಬ್ಬರನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಕೈ ಹಚ್ಚೋದು ಮತ್ತು ಅವ್ರ ಜೊತೆಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.